friends, happy Bharat, rich world. Friends, welcome to Money Number. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ಈಗಾಗಲೇ ನಾನು ಎಷ್ಟೋ ಸರಿ ಹೇಳಿದ್ದೀನಿ, 7ನೇ ತಾರೀಕಾಗಿರ್ಬೋದು, 8ನೇ ತಾರೀಕಾಗಿರ್ಬೋದು, ಮೋಸ್ಟ್ ಡೇಂಜರ್ ಮ್ಯಾರೇಜ್ ಡೇಟ್ಸ್ ಅಂತ ನಿಮಗೆ ಹೇಳಿದ್ದೀನಿ. ಅಂದರೆ 7, 16, 25 and 8, 17, 26 ತುಂಬ ಡೇಂಜರ್ ಡೇಟ್ಸ್, ಮ್ಯಾರೇಜ್ ಡೇಟ್ಸ್ ಅಂತ ಎಷ್ಟು ಸರಿ ಹೇಳ್ತಾ ಇದ್ದೀನಿ ನಿಮಗೆ. ಮೋಸ್ಟ್ ಡೇಂಜರ್ ಡೇಟ್ಸ್ ಯಾವುದಪ್ಪ ಅಂದರೆ ಇವೆರಡು ಆ್ಯಂಡ್ 4 ಕೂಡ ವೆರಿ ಡೇಂಜರ್ ಮ್ಯಾರೇಜ್ ಡೇಟ್ಸ್. ಈಗಾಗಲೇ ನಾವು ನೋಡಿದ್ವಿ 26ನೇ ತಾರೀಕು ಮದುವೆ ಆಗಿರುವ ನಮ್ಮ ಒಂದು ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ ಗೌಡ ಅವ್ರದ್ದು ನಾನು ಮ್ಯಾರೇಜ್ ಡೇಟು ಹುಡುಕಿ ನಾನು ಗೂಗಲಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಪ್ರೂಫು. ಸೊ 26th ಮ್ಯಾರೇಜ್ ಡೇಟ್, 26 ಅಂದರೆ 8 ಬರುತ್ತೆ ಫ್ರೆಂಡ್ಸ್. ನೀವು ಹೆಂಗೆ ಇರಲಿ, ಅವ್ರು ಯಾವುದೋ ಒಂದು ಇವತ್ತಲ್ದಿರೋ ನೆಕ್ಸ್ಟ್ ಮುಂದೆ ಜೀವನದಲ್ಲಾದರೂ ಅವರು ಸಪ್ರೇಟ್ ಆಗಲೇ ಆಗ್ತಾರೆ ಅಥವಾ ಕಷ್ಟಗಳು ಪಡಬೇಕಾಗತ್ತೆ. ಅವರಿಬ್ಬರು ಲೈಫ್ ಅಷ್ಟು ಒಂದು ಹ್ಯಾಪಿಯಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಈ ಡೇಟ್ಸಲ್ಲಿ ಮ್ಯಾರೇಜ್ ಅಂದರೆ. ಇವಾಗ ಇನ್ನೂ ಒಂದು ಪ್ರೂಫು ನಿಮಗೆ ತಗೊಂಡ್ಬಂದಿದ್ದೀನಿ. ಯುವರಾಜ್ ಕುಮಾರ್ ಆ್ಯಂಡ್ ಶ್ರೀದೇವಿ ಅವರು ಇಷ್ಟಪಟ್ಟು ಮದುವೆ ಆಗಿ ಯಾವಾಗ ನೋಡಿ, ಅವರ ಒಂದು ಮ್ಯಾರೇಜ್ ಡೇಟು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಯುವರಾಜ್ ಕುಮಾರ್ ಆ್ಯಂಡ್ ಶ್ರೀದೇವಿ ಮ್ಯಾರೇಜ್ ಡೇಟ್ ಅಂದರೆ 26/5/2019 ಅಂದರೆ 26ನೇ ತಾರೀಕು 5ನೇ ತಿಂಗಳು ಮೇಯಲ್ಲಿ 5ನೇ ತಿಂಗಳಲ್ಲಿ ಮದುವೆ ಆಗಿದೆ. ಡೇಟ್ ನೋಡಿ ಹೆಂಗಿದೆ, 2019. ವಂಡರ್ಫುಲ್ ಡೇಟ್. ಇದನ್ನೆಲ್ಲ ಹೇಗೆ ಪುರೋಹಿತರು ಇಂಥ ಡೇಟ್ಗಳನ್ನ ಇಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಮುಹೂರ್ತಗಳನ್ನ ಇಡಿ ಅಂತ ನಾನು ರಿಕ್ವೆಸ್ಟ್ನ ಸಲ್ಲಿಸ್ತಾ ಇದ್ದೀನಿ ನಿಮಗೆ. ಸೊ 26 ಅಂದರೆ 8. ಇಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ, ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ನಾನು ತುಂಬ ಸರಿ ಹೇಳ್ಕೊಟ್ಟಿದ್ದೀನಿ ವಿಡಿಯೋಸಲ್ಲಿ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 8 and 7 ಎಂಥ ಅದ್ಭುತವಾದ ಕಾಂಬಿನೇಷನು ಕಣ್ರಿ. ಯಾವ ರೀತಿ ಇರ್ತಾರೆ ಅವರು ಹೇಳಿ. 8 ಶನಿ, 7 ವೈದವ್ಯ ಎಲ್ಲ ಇದೆ ಇಲ್ಲಿ. 2 ನಂಬರ್ಸು ತುಂಬ ಡೇಂಜರ್ ನಂಬರ್ಸ್. ಇಂಥ 2 ನಂಬರ್ಸಲ್ಲೂ ಇವ್ರ ಮ್ಯಾರೇಜ್ ಡೇಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 8 and 7 ಕೋಡ್ ಬರ್ತಾ ಇದೆ. ಪಕ್ಕ ಡೈವರ್ಸ್ ಇದುವರೆಗೂ ಆಗಿದೆ, ಆಲ್ರೆಡಿ ಅನೌನ್ಸ್ ಮಾಡಿದ್ರು, ಪಬ್ಲಿಕ್ಕಿಗೆ ಬಂತು. ಬಟ್ ಮತ್ತೆ ಏನಾಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಇವತ್ತು ಚೆನ್ನಾಗಿದ್ರು ಫ್ಯೂಚರಲ್ಲಿ ಪಕ್ಕ ಡೈವರ್ಸ್ ಆಗಲೇ ಆಗುತ್ತೆ ಇವರಿಗೆ ಅಂತ ಒಂದು ಡೇಂಜರು ಮ್ಯಾರೇಜ್ ಕೋಡ್ ಇದು 100% ಹೇಳ್ತಾ ಇದ್ದೀನಿ. ಅವರಿಬ್ಬರಿಗೂ ಹೊಂದಾಣಿಕೆ ಆಗದೇ ಇಲ್ಲ. ಮತ್ತು ಇನ್ನೆಂಗೆ ಮೇಡಮ್, ಇನ್ ಕೇಸ್ ಅವರಿಬ್ಬರಿಗೂ ಇಷ್ಟ ಇದ್ದು ಮದುವೆ ಹಂಗೆ ಕಂಟಿನ್ಯೂ ಆಗಬೇಕು ವೈಫ್ ಆ್ಯಂಡ್ ಹಸ್ಬೆಂಡ್ ಹಾಗೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಒಂದೇ ಸೊಲ್ಯೂಷನ್. ಅದೇನಪ್ಪ ಅಂದರೆ ರೀಮ್ಯಾರೇಜ್, ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್. ಅದು 1 and 1 ಕೋಡಲ್ಲಿ ನೀವು ಮದುವೆ ಆಗಿದ್ದರೆ ನೀವು ಜೀವನ ತುಂಬ ಸೂಪರಾಗಿ ಇರುತ್ತೆ, ಇರಲಿ ಅಂತಲೇ ನಾವು ಕೋರ್ಕೊತೀನಿ. ಥ್ಯಾಂಕ್ ಯು. ನೋಡಿ, ಈ ಮ್ಯಾರೇಜ್ ಡೇಟ್ಸಲ್ಲಿ ದಯವಿಟ್ಟು ಪ್ಲೀಸ್ ಯಾರ ಮದುವೆನೂ ಮಾಡಬೇಡಿ, ಮಾಡ್ಕೋಬೇಡಿ. ತುಂಬ ಡೇಂಜರ್ ಅಂತ ನಾನು ಹೇಳೋಕ್ಕೆ ಪಬ್ಲಿಕ್ಕಾಗಿ ಓಪನ್ನಾಗಿ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಈ ಮ್ಯಾರೇಜ್ ಡೇಟ್ 4ನೇ ತಾರೀಕಾಗಿರ್ಬೋದು ಅಥವಾ 7ನೇ ತಾರೀಕಾಗಿರ್ಬೋದು, 8ನೇ ತಾರೀಕಾಗಿರ್ಬೋದು. ಅಂದರೆ ಬೇರೆ ಡೇಟ್ಸು ಓಕೆನಾ ಮೇಡಮ್ ಅಂದರೆ ಇದಕ್ಕಿಂತ ಅದು ಸ್ವಲ್ಪ ಬೆಟರ್, ಆಯಿತಾ? ಸೊ ಕನ್ಸಲ್ಟೇಷನ್ ಮಾಡಿ ನೀವು ಯಾವ ಒಂದು ಮ್ಯಾರೇಜ್ ಡೇಟು ಅವರವರು ಡೇಟ್ ಆಫ್ ಬರ್ತ್ಗೆ ಯಾವುದು ದಿನ ಚೆನ್ನಾಗಿರುತ್ತೆ ಎಲ್ಲ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಈ ಡೇಟ್ಸಲ್ಲಿ ಮಾತ್ರ ದಯವಿಟ್ಟು ಮ್ಯಾರೇಜಸ್ ಮಾಡ್ಕೋಬೇಡಿ. ಇದು ನಾನು ಪ್ರೂಫ್ ಸಮೇತ ನಿಮಗೆ ಮುಂದೆ ಇಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಸೆಲೆಬ್ರಿಟೀಸು ಈ ಡೇಟ್ಗಳಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ, ಯಾರಿಗೆ ಡೈವರ್ಸ್. ಆ್ಯಂಡ್ ಶ್ರೀಜಾ, ಚಿರಂಜೀವಿ ಮಗಳು ಶ್ರೀಜಾ ಮ್ಯಾರೇಜ್ ಕೂಡ ಡೇಟ್ ಕೂಡ 26th. ಯಾವ ತಿಂಗಳು ಅದೆಲ್ಲ ನನಗೆ ಇಯರ್ ಎಲ್ಲ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇನ್ನೂ ಯಾರ್ಯಾರು ಈ ಥರ
ಎಂಟನೇ ತಾರೀಕು ಆಗಿರ್ಬೋದು, 7ನೇ ತಾರೀಕು ಆಗಿರ್ಬೋದು, 4ನೇ ತಾರೀಕು ಆಗಿರ್ಬೋದು ಮದುವೆ ಆಗಿ ಡೈವರ್ಸ್ ಆಗಿದ್ದಾರೆ. ಅವರು ಎಲ್ಲರ ಮಾಹಿತಿನೇ ನಿಮಗೆ ಲೈವಲ್ಲಿ ಪ್ರೂಫ್ ಕೊಟ್ಟು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.